ಅಣ್ಣ ಏನಿನ ತಂಗಿಯನ್ನು ಆಶೀರ್ವದಿಸು. ಮಂಗಳವಾಗಲಿ. ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಧರ್ಮನಂದನ, ನಿನಗೆ ಮಂಗಳವಾಗಲಿ. ವಾಸುದೇವ ಹೇ ಭೀಮಸೇನ ನಮಸ್ಕರಿಸುವರು. ಭೀಮಸೇನ ವಿಜಯಶಾಲಿಯಾಗು. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿ ಅಪಾರವಾದದ್ದು ದೇವ. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಜೀವನದ ಮುಖ್ಯ ಉದ್ದೇಶ. ಅದರಲ್ಲಿ ಧರ್ಮನಂದನ, ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಧರ್ಮನಂದನ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಏನು ಪ್ರಯೋಜನ ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ ದೇವ? ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ನನ್ನ ಮಾತಿನ ಅರ್ಥ ಸಮರವನೊಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮಹಿಮನಾಗಿ ಪಾಪದವರೆಯ ಧರಿಸೆನಯ್ಯ ಶಿರದಲ್ಲಿ ಬಂದು ಬಾಂಧವರ ರಕ್ತ ಅಪವಿತ್ರ ತೆರಳು ಸಂಧಿಗೆ ಆಪದ್ಬಂಧುವೆ ಕರ ಮುಗಿದು ಬೇಡುವೆನು. ಕೃಷ್ಣ ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಬಂಧು ಬಾಂಧವರನ್ನು ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾಡಿ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತವನ್ನು ಅದಾವ ಜಲದಿಂದ ತೊಳೆಯಲಿ ಪರಮಾತ್ಮ. ಅದಕ್ಕೋಸ್ಕರ ನೀವು ಆ ದುರ್ಯೋಧನನ ಬಳಿಗೆ ಹೋಗಿ ಉಭಯರು ಶಾಂತಿಯಿಂದ ಬಾಳುವುದು. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಧರ್ಮನಂದನ ಸ್ವಾಮಿ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದದ್ದೇ. ಆದರೆ ಇದಕ್ಕೆ ನಿನ್ನ ಸಹೋದರನ ಅಭಿಮತ? ನಮ್ಮಗಳ ಅಭಿಪ್ರಾಯಕ್ಕೆ ಅಡ್ಡಲಾಗಿ ಹಕ್ಕದನೆಂಬ ಕೊಟ್ಟು ಧರ್ಮದ ಕೊಟ್ಟು ಬೃಹದಾಕಾರವಾಗಿ ಕೋಟೆಯಂತೆ ಬೆಳೆದು ನಿಂತಿದೆ. ಅದನ್ನು ಜಯಿಸಿ ಮುನ್ನುಗ್ಗೋಣವೆಂದರೆ ಹೋತೃ ಎಂಬ ಪಾಶ ನಮ್ಮನ್ನು ಕಟ್ಟಿಯಾಗಿ ಚೇಸೆ ಸುಡಬೇಕು ನಮ್ಮಗಳ ಹೇಳಿದ್ದನ್ನು. ಭೀಮಸೇನ, ಹಾಗಾದರೆ ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಅರ್ಜುನ, ನಿನ್ನ ಮನದ ಅಭಿಪ್ರಾಯವೇನು? ವಾಸುದೇವ, ಅಣ್ಣನ ಮಾತುಗಳನ್ನೇ ಅನುಮೋದಿಸಿ ನಮ್ಮನ್ನೇಕೆ ಹೀಗೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ ಅಪಜಯ ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ತೊಲಗಿಸಿ ಮುಂಬರೋಣವೆಂದರೆ ಅಗ್ರಜನ ಮಮಕಾರದ ಪೆಟ್ಟು ನಮ್ಮನ್ನು ಬಿಡುತ್ತಿಲ್ಲ. ಈ ನಮ್ಮ ಹೇಡಿ ಜನ್ಮಕ್ಕೆ ನಾಚಿಕೆಯಾಗಬೇಕು. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ. ಭೀಮಾರ್ಜುನರು ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ನಕುಲ ಸಹದೇವರು ಅಗ್ರಜ ಮಾತನ್ನು ಮೀರದೇ ಇರುವರೇ? ಅಲ್ಲವೇ ನಕುಲ ಸಹದೇವರೇ? ಪರಮಾತ್ಮ, ಅಣ್ಣನ ಅಭಿಪ್ರಾಯವೇ ನಮ್ಮ ಅಭಿಪ್ರಾಯ. ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ? ಈ ನಿನ್ನ ಪತಿಗಳ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಚಿಂತೆಯೇ? ಅಣ್ಣ, ಮಾಡಿಕೊಂಡ ಮಡದಿಯ ಮಾನಾಪಮಾನಗಳ ಕಡೆಗೆ ಲವಲೇಶವು ಗಮನ ಕೊಡದೆ
ಬಾರಿ ಬಾರಿಗೂ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ನನ್ನ ಪತಿಗಳ ಸಮ್ಮತವನ್ನು ಧರ್ಮ ಸಮ್ಮತವೆಂದು ನಾನು ಹೇಗೆ ಹೇಳಲಿ ಅಣ್ಣ? ಮರೆತೆಯಾ ಮುಕುಂದ ಆ ದಿನ ಪುರಸಭೆಯಲ್ಲಿ ಎನಗಾದ ಅಪಮಾನವನ್ನು? ಅಣ್ಣ ಮರೆತೆಯಾ ಮುಕುಂದ ಮಹಿಮನ ನಗದಿ ಮಾನುನಿಯಾದೆನ್ನ ಮೊರೆಯಾಲಿಸಿ ಪೊರೆದುದ ಪತಿಗಳೇ ಮರೆನ್ನ ಪಂತ ಸಲಿಸರೆ ಪಾ
ಅಣ್ಣ, ತಂಗಿ, ಧರ್ಮವೆಂದು ಹಂಬಲಿಸುತ್ತ ಧರ್ಮಕ್ಕಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟ ಧರ್ಮ ಪ್ರಭು ಇವರು ನನ್ನ ಪ್ರತಿಜ್ಞೆಯನ್ನು ನೆರವೇರಿಸುವರೇ? ಇಲ್ಲವಣ್ಣ, ಇಲ್ಲ. ಇನ್ನು ಬಂಡಿ ಅನ್ನವನ್ನು ತಿಂದು ಬಂಡ ಬಕಾಸುರನ್ನು ಚಂಡ ಭೀಮ, ನಿನಗೇಕೆ ಬೇಕು ಈ ಗದಾ ದಂಡ? ಇದನ್ನು ಬಿಸಿಟ್ಟು ಕೈಗೆ ಸೌಟನ್ನು ಹಿಡಿದುಕೋ. ಇನ್ನು ಪಾರ್ಥ, ಪಲ್ಗುಣ, ಕಿರೀಟಿ, ಪರಶಿವನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಮಹಾವೀರ, ನಿನಗೇಕೆ ಬೇಕು ಈ ಗಾಂಧೀವ? ಇದನ್ನು ಬಿಸಿಟ್ಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ನರ್ತನವನ್ನು ಕಲಿಸಬಾರದೇನು? ನಾಚಿಕೆಯಾಗಬೇಕು ಈ ನಿನ್ನ ಹೇಡಿ ಜನ್ಮಕ್ಕೆ. ಛೆ ಅಣ್ಣ ತಂಗಿ, ನನ್ನ ಪತಿಗಳಂತೂ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸುವಂತಿಲ್ಲ. ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳಬೇಕಾದರೆ ನಾನೇ ಯುದ್ಧ ಭೂಮಿಯನ್ನು ಪ್ರವೇಶಿಸಿ ಯುದ್ಧವನ್ನು ಮಾಡಿ ನನ್ನ ಪ್ರತಿಜ್ಞೆಯನ್ನು ನಾನೇ ನೆರವೇರಿಸಿಕೊಳ್ಳುತ್ತೇನೆ. ಒಂದು ವೇಳೆ ನನ್ನಿಂದೇನಾದರೂ ಅಸಾಧ್ಯವಾದರೆ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲಿಯೇ ಬಿದ್ದು ಈ ದೇಹ ತ್ಯಾಗ ಮಾಡಿಕೊಳ್ಳುವೆನು ಅನ್ನ. ಈಗ ಚೆನ್ನಾಯಿತು. ಪತಿಗಳ ಇವರ ಅಭಿಪ್ರಾಯವೇ ಒಂದು, ಇನ್ನು ಈ ದ್ರೌಪದಿ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ನೀನೇನು ಮಾಡಿಯೇ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಅವಳು ಹೇಳಿದ್ದನ್ನು ನೀನು ಕೇಳಲಿಲ್ಲವೇ? ಏಕೆ ನೀನು ಕೇಳಲಿಲ್ಲವೇ? ಕೇಳುವುದರಿಂದ ಅದರಿಂದ ಆಗುವ ಪ್ರಯೋಜನವಾದರೂ ಏನು ಕೃಷ್ಣ? ಹಬ್ಬಬ್ಬಾ, ಪ್ರಯೋಜನವೋ ಅಪ್ರಯೋಜನವೋ ನನಗೆ ಒಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತ್ಯ ಆರ್ತನಾದವನ್ನು ಕೇಳುವುದು ಪತಿಗಳಾದ ನಿಮ್ಮೆಲ್ಲರ ಧರ್ಮವಲ್ಲವೇ? ಏಕೆ ಇನ್ನುಳಿದ ನಾವು ಅವಳ ಪತಿಗಳಲ್ಲವೇ? ಅದನ್ನು ಅವರೇ ಬಗೆಹರಿಸಲಿ. ಈ ಭೀಮಸೇನನು ಅದಕ್ಕೂ ಯಾವುದೇ ಸಂಬಂಧವಿಲ್ಲ. ಸಂಬಂಧವಿಲ್ಲ. ಹಬ್ಬಬ್ಬಾ, ಸಂಬಂಧವಿಲ್ಲ. ಸಂಬಂಧವಿಲ್ಲದೆ ಒಂದು ಕುರುರಾಜ ಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿರಬ್ದದ ಮಡದಿ ಪಾಂಚಾಲಿಯ ಬಿರುಡಿಯಂ ಕಟ್ಟುವೆ ನೆನುದಂ ಗನಗದ ದಂಡದಿಂದ ದುರ್ಯೋಧನನ ತೊಡೆದುಂಬಿ ನುಡಿದೆಯೋ ದಂಬದ ನುಡಿಗಳ ನುಡಿದು ಭಾವ ಭೀಮಸೇನ ಕೃಷ್ಣ ಮರೆತೆಯೋ ಮರೆತು ನಿನ್ನೆಯೊಳಿಯೋ ಹಿಡಿಂಬ ಮನೋಹರ ಕಣ್ಣೀರು ಕರೆದರು ಅಲ್ಲವೇ? ಈ ನಿನ್ನ ಕಣ್ಣೀರಿನಿಂದ ದುಶ್ಯಾಸನ ಒಡಲನ್ನು ಬಗೆದು ಸೋತಕ್ಕೆ ದುರ್ಯೋಧನನ ತಲೆಯನ್ನು ಮುರಿದು ನಿನ್ನ ಬಿರುಮುಡಿಯನ್ನು ಕಟ್ಟಿಸುವೆನು. ಚಿಂತೆಯನ್ನು ಬಿಡು ದ್ರೌಪದಿ. ಮೋಟ ಗುಡಿಗೆ ಭೇದಿಸು ಈ ಭೂಮಿ ನಡಿಗೆ ಹೊಕ್ಕಿದ ರಮದಲ್ಲಿ ಸಪ್ತ ಸಾಗರ ಕೆರೆಯಲಿ ಮೋಟ ಗುಡಿಗೆ ಭೇದಿ ಈ ಭೂಮಿ ನಡಿಗೆ ಹೊಕ್ಕಿದ ರಮದಲ್ಲಿ ಸಪ್ತ ಸಾಗರ ಕೆರೆಯಲಿ ಗುರುವರ ಶಿರವನ್ನು ತಡೆಯದಲ್ಲಿ ಬರದಿ ಗಾತದಲ್ಲಿ ಬೆಳಗಿ ದಯವ ಬರದಿ
ವಿಘಾತದಲ್ಲಿ ಮಲಗಿದ್ದರು ಜಯ ಗುರುಕುಲವ ಕರಿದಿರುವೆ ಗುರುಕುಲವ ಕರಿದಿರುವೆ ಸುರುಳ ಕೌರವನ ಬರಿಬರಿಯುವುದಕ್ಕೆ ಸುರುಳ ಕೌರವನ ಬರಿಬರಿಯುವುದಕ್ಕೆ ಕಾರ್ಮೋಡ ಗುಡಿಗೆ ಗುಡಿಗೆ ಹೇ ಭೂಮಿ ನಡುಗೆ ನಡುಗೆ ಸಪ್ತ ಸಾಗರ ಕೃಷ್ಣ ಭೀಮಸೇನ, ಈ ಸಂಧಿಯನ್ನು ನೀವು ಕಳಿಸಿರಿ. ಈ ಸಂಧಿಯು ನನಗೊಪ್ಪದು, ಒಪ್ಪಲಾಗದು, ಒಪ್ಪುವುದಿಲ್ಲ. ಭೀಮಸೇನ, ಭೀಮಸೇನ, ಅಣ್ಣ ವಾಸುದೇವ, ಪಾಲಾಕ್ಷನಂ ಮೆಚ್ಚಿಸಿ ಪಡೆದೆ ನಾಂ ಪಾಶುಪತಾಸ್ತ್ರವಂ. ಪಾಲಾಕ್ಷನಂ ಮೆಚ್ಚಿಸಿ ಪಡೆದೆ ನಾಂ ಪಾಶುಪತಾಸ್ತ್ರವಂ. ವಿಧ ವಿಧಾಸ್ತ್ರ ಪ್ರಯೋಗದಿ ಗಳಿಸಿದೆ ನಾ ವಿಜಯನೆಂಬ ಬೆಸರ. ಕೃಷ್ಣ ಹರಿಗಳ ಹತಗೈಯಲ್ ಅವಿಧೋತ್ಸಾಹದಿಂದಿರೆ. ವಾಸುದೇವ, ಹರಿಗಳ ಹತಗೈಯಲ್ ಅವಿಧೋತ್ಸಾಹದಿಂದಿರೆ. ಅನುಜರಿ ಪರಿ ನೋಡ್ಬೋದು ತರವ ಧರ್ಮ ಜಗೆ. ಕೃಷ್ಣ ಕೃಷ್ಣ ವಾಸುದೇವ, ವಿಷದ ಹಾವನ್ನು ಅನುಸರಿಸಿ ಕರುಣಿಸಿ ಆಲುಳಿಸಿದರೆ ಅದರ ವಿಷವು ಅಮೃತವಾದೀತೆ. ಹಾಗೆಲಿಂದಲೂ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಷಂಡರೊಡನೆ ಸಂಧಿಗೆ ನನಗೀ ಸಂಧಿಗೆ ಸಮ್ಮತವಿಲ್ಲ. ಕೃಷ್ಣ. ಅರ್ಜುನ, ಪಾರ್ಥ, ಪರಮಾತ್ಮ, ಧರ್ಮನಂದನ, ಸ್ವಾಮಿ, ಭೀಮಾರ್ಜುನರಿಬ್ಬರು ಭಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು. ಅಂತರಂಗದಲ್ಲಿ ಅವರ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯಿತು. ಇಂತಹ ಅದನ್ನು ದಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವರು. ಇಂತಹ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಧರ್ಮನಂದನ? ಪರಮಾತ್ಮ,
ಪರಮಾತ್ಮ, ಇಂದೇಕೋ ನನ್ನ ಬುದ್ಧಿಗೆ ಮಂಕುಗವಿದ್ದಂತಾಗಿರುವುದು. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ನಿನ್ನ ಮನ ಬಂದಂತೆ ಮಾಡು ಮುಕುಂದ. ಆಗಲಿ ಧರ್ಮನಂದನ. ಧರ್ಮನಂದನ ಸ್ವಾಮಿ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಡಿ ಮಾರ್ಜಿನ ಸೇಡಿನ ಜ್ವಾಲೆಯು ಹಾರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನ ಕಣ್ಣೀರಿನ ಕಾಲುವೆಯು ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಸಂಧಿಗಾಗಿ ನಾಡಿನ ಪುರಸಭೆ. ಪರಮಾತ್ಮ, ಧರ್ಮನಂದನ, ನಾನಿನ್ನು ಬರಲೇ ಸ್ವಾಮಿ? ಆಗಬಹುದು ಧರ್ಮನಂದನ. ಅಣ್ಣ, ತಂಗಿ ಧರ್ಮಜನ ಮಾತಿನಂತೆ ಮುಗಿತಲ್ಲ. ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬೇಡ, ಯುದ್ಧವನ್ನೇ ನಿಶ್ಚಯಿಸಿಕೊಂಡು ಬಾ. ಇದು ನಿನಗೆ ಸೆರೆಗೊಡ್ಡಿ ಬೇಡಿಕೊಳ್ಳುವೇನು ಅಣ್ಣ? ತಂಗಿ, ಇದು ಎಂತಹ ಮಾತು ತಂಗಿ? ಅಂದು ಕುರುರಾಜ ಸಭೆಯಲ್ಲಿ ನಿನ್ನ ಮಾನರಕ್ಷಣೆ ಮಾಡಲಿಲ್ಲವೇ ನಾನು? ಅದೇ ರೀತಿ ಈ ದಿನ ನಿನ್ನ ಮುಡಿಯನ್ನು ಕಟ್ಟಿಸುವೆನು ತಂಗಿ. ಚಿಂತೆಯನ್ನು ಬಿಡು. ಸಂತಪಿಸುವೆಗೆ ಸೋದರಿ, ಸಂತಪಿಸುವೆಗೆ ಸೋದರಿ, ಎಂತಿಹುದು ಸಂತೈಸಲು ನಾನಿದೆ. ಸಂತಪಿಸುವೆಗೆ ಸೋದರಿ. ಕುರುರಾಜ ಸಭೆಯಲ್ಲಿ ದುರುಳ ದುಶಾಸನ. ಕುರುರಾಜ ಸಭೆಯಲ್ಲಿ ದುರುಳ ದುಶಾಸನ, ಸೀರೆಯ ಸೆಳೆಯೈ ಮೊರೆ ಇಡುತ್ತ, ಸೀರೆಯ ಸೆಳೆಯೈ ಮೊರೆ ಇಡುತ್ತ, ಸಲಹೋ ಸಿಕ್ಕ ಕೃಷ್ಣ ಕೃಷ್ಣ ಎಂದು, ಸಲಹೋ ಕೃಷ್ಣ 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 ಎಂದು ಸಲಹಿದೆ ನಾನಿಂದ ಹೊರಗಿಡುವೆ ತಂಗಿ. ಸಲಹಲಿಲ್ಲವೇ ತಂಗಿ ಆ ದಿನ ನಾನಿಂದ. ಸಂತಪಿಸುವೆಗೆ ಸೋದರಿ, ಚಿಂತೆ ಎಂತಿಹುದು ಸಂತೈಸಲು ನಾನಿದೆ. ಸಂತಪಿಸುವೆಗೆ 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 ಸೋದರಿ. ತಂಗಿ, ಅಣ್ಣ, ಚಿಂತೆಯನ್ನು ಬಿಡು. ನಾನು ಈ ದಿನವೇ ದುರ್ಯೋಧನಲ್ಲಿಗೆ ಹೋಗಿ ನಾನಾ ಪ್ರಕಾರಗಳಿಂದ ಅವನ ಕೋಪವನ್ನು ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಕಂಡುಹಿಡಿದುಕೊಂಡು ಬರುತ್ತೇನೆ. ನಾನಿನ್ನು ಬರಲೇ? ಹಾಗೇ ಆಗಲಿ ಅಣ್ಣ. ಪರಮಾತ್ಮ, ವಾಸುದೇವ, ಕೃಷ್ಣ
ಪರಮಾತ್ಮ ವಾಸುದೇವ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಚೌರಿ ಮೊರೆ ಕೇಳಿ ನೀ ಬಾರೆಯ ಭಕ್ತರ ಮೊರೆಯಾಲಿಸಿ ಚೌರಿ ಮೊರೆ ಕೇಳಿ ನೀ ಬಾರೆಯ ರುಕ್ಮಿಣಿ ಲೋಲ ವಾರಿಜಮಾಲ ಪರಮಾತ್ಮ ರುಕ್ಮಿಣಿ ಲೋಲ ವಾರಿಜಮಾಲ ವರಗುಣಶೀಲ ವಸುದೇವ ಬಾಲ ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲ ಕೃಷ್ಣ ಕೃಷ್ಣ ಬಣ್ಣಿಸಲಹುದೇ ನಿನ್ನಯ ಲೀಲ ಬಣ್ಣಿಸಲಹುದೇ ನಿನ್ನಯ ಲೀಲ ನೀರಜಲೋಚನ ದರ್ಶನ ತಾರೆಯ ನೀರಜಲೋಚನ ದರ್ಶನ ತಾರೆ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಚೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಪರಮಾತ್ಮ ವಾಸುದೇವ ನಿನ್ನ ದರ್ಶನ ಭಾಗ್ಯವು ಎಂದು ಲಭಿಸುವುದು? ಜಪ ತಪ ವ್ರತ ನೇಮಾದಿಗಳಿಂದಲೂ ನಿನ್ನನ್ನು ಮೆಚ್ಚಿಸಲು ನಾನು ಅಸಮರ್ಥನು ಸ್ವಾಮಿ, ಅಸಮರ್ಥನು. ಹಾಲಿನಿಂದ ಅಭಿಷೇಕ ಮಾಡೋಣವೆಂದರೆ ಕ್ಷೀರವಾಹಿನಿಯಲ್ಲೇ ಪವಳಿಸಿರುವೆ. ಫಲಾದಿಗಳಿಂದ ನೈವೇದ್ಯ ಮಾಡೋಣವೆಂದರೆ ಸಕಲ ಜೀವರಾಶಿಗಳಲ್ಲಿಯೂ ನೀನೇ ಆಧಾರನಾಗಿರುವೆ. ಕೃಷ್ಣ ಹೋಗಲಿ, ಕನಕಾಭರಣಗಳನ್ನು ತೊಡಿಸಿ ಸಂತೋಷ ಪಡೋಣವೆಂದರೆ ದನ ಕದಿಪಳಾದ ಸಾಕ್ಷಾತ್ ಲಕ್ಷ್ಮೀದೇವಿಯಲ್ಲಿಯೂ ಅನುರಕ್ತನಾಗಿರುವೆ. ಯಾವ ಮಾರ್ಗವನ್ನು ಕಾಣದ ಈ ಅನಾಥನಿಗೆ ಉಳಿದಿರುವುದು ಒಂದೇ ಆಧಾರ, ಅದುವೇ ನಿನ್ನಯ ಮೇಲಿನ ಭಕ್ತಿ. ಅದನ್ನೇ ಆಧಾರವಾಗಿಟ್ಟುಕೊಂಡು
ಅನವರತವು ನಿನ್ನ ನಾಮಸ್ಮರಣೆಯಲ್ಲೇ ಕಾಲ ಕಳೆಯುವೆನು. ಪರಮಾತ್ಮ ವಾಸುದೇವ, ನೀನಿಂದು ಪಾಂಡವರ ದೂತನಾಗಿ ಸಂಧಿಗಾಗಿ ಕೌರವರೆಡೆಗೆ ಬರುವೆಯಂತೆ. ನಿನಗಾಗಿ ಪಂಚ ಭಕ್ಷ ಪರಮಾನ್ನಗಳನ್ನು ಸಿದ್ಧಪಡಿಸಿಕೊಂಡು ಕಾದಿರುವರು ಆ ಸುಯೋಧನಾದಿಗಳು. ಆದರೆ ಈ ಭಕ್ತ ಎಂದಿನಂತೆ ಇಂದು ಸಹ ಇರುವ ಸ್ವಲ್ಪ ಕ್ಷೀರವನ್ನು ನಿನಗರ್ಪಿಸಿ ಉಳಿದುದನ್ನು ಪ್ರಸಾದ ರೂಪವಾಗಿ ನಾನು ಸೇವಿಸುವೆನು. ನಿನಗರ್ಪಿತವಾಗಲಿ ತಂದೆ, ನಿನಗರ್ಪಿತವಾಗಲಿ. ಪರಮಾತ್ಮ ಬರಂಗಾಯನ್ನ ಬಾಯಿಗೆ ಬಾರದೆ ಬರಂಗಾಯನ್ನ ಬಾಯಿಗೆ ಬಾರದೆ ಹರಿನಾರಾಯಣ ನಿನ್ನ ನಾಮದ ಸ್ಮರಣೆ ಹರಿನಾರಾಯಣ ನಿನ್ನ ನಾಮದ ಸ್ಮರಣೆ ಬರಂಗ ಶ್ರೀರಂಗ ಕನಸಿನೊಳಗಲಿ ಮನಸ್ಸಿನೊಳಗಲಿ ಪರಮಾತ್ಮ ಕನಸಿನೊಳಗಲಿ ಮನಸ್ಸಿನೊಳಗಲಿ ಕನಸು ಮನಸ್ಸಲು ನಿನ್ನ ನೆನಪಿರಲಿ ಕನಸು ಮನಸ್ಸಲು ನಿನ್ನ ನೆನಪಿರಲಿ ಅಚ್ಯುತ ವರದ ಶ್ರೀ ಪುರಂದರ ವಿಠಲನ ಅಚ್ಯುತ ವರದ ಶ್ರೀ ಪುರಂದರ ವಿಠಲನ ನಾ ಮಾಡಿದ್ದ ಪಾಪ ಓಡಿ ಹೋಗುವ ಹಾಗೆ ನಾ ಮಾಡಿದ ಪಾಪ ಓಡಿ ಹೋಗುವ ಹಾಗೆ ಬರಂಗ ಶ್ರೀರಂಗ ಕುಳಿತಿರುವಾಗಲೂ ನಿಂತಿರುವಾಗಲೂ
ನಲಿದಾಡುವಾಗ ನಂಬಿದ ಭಕ್ತರ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ನಾ ಮಾಡಿದ ಪಾಪ ಓಡಿ ಹೋಗುವ ಹಾಗೆ ನಾ ಮಾಡಿದ ಪಾಪ ಓಡಿ ಹೋಗುವ ಹಾಗೆ ಬರಂಗ ಶ್ರೀರಂಗ ಏನಿದು? ವಿದುರ, ಕೋಟಿ ಸೂರ್ಯ ಪ್ರಕಾಶಮಾನವಾದ ವಿದುರ. ಬೆಳಕು. ಹೌದು ಹೌದು, ನನ್ನ ಊಹೆಯು ನಿಜವಾಯಿತು. ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮನೇ ಆಗಮಿಸುತ್ತಿರುವನು. ಪರಮಾತ್ಮ, ವಿದುರ, ಈ ದೀನನ ಮೊರೆಯನ್ನಾಲಿಸಿ ಇಂದಿಗೆ ನಿನ್ನ ದರ್ಶನವಿತ್ತೆಯ? ನನ್ನ ಜನ್ಮವು ಸಾರ್ಥಕವಾಯಿತು ದೇವ, ಸಾರ್ಥಕವಾಯಿತು. ಪರಮಾತ್ಮ, ಹುಟ್ಟು ಕುರುಡನಿಗೆ ಕಣ್ಣು ಬಂದಂತೆಯೂ ದಾರಿದ್ರ್ಯನಿಗೆ ನಿಧಿ ದೊರೆತಂತೆಯೂ ಈ ದೀನನ ಮೊರೆಯನ್ನಾಲಿಸಿ ದರ್ಶನವಿತ್ತೆಯ ಪ್ರಭು. ತಮ್ಮ ಪಾದ ಸ್ಪರ್ಶದಿಂದ ಈ ನನ್ನ ಕುಟೀರವು ಪಾವನವಾಯಿತು ದೇವ, ಪಾವನವಾಯಿತು. ನನ್ನ ಜನ್ಮವು ಸಾರ್ಥಕವಾಯಿತು ದೇವ, ಸಾರ್ಥಕವಾಯಿತು. ಇದೋ ನಿನಗೆ ಅನಂತ ಅನಂತ ನಮಸ್ಕಾರಗಳು. ವಿದುರ, ನಿನ್ನ ಕೊಂಡಾಟವೂ ಆಗಿರಲಿ. ಮೇಲೆ ಹೇಳು ವಿದುರ. ವಿದುರ, ಪರಮಾತ್ಮ, ಮಾರ್ಗ ಆಯಾಸದಿಂದ ತುಂಬಾ ಬಳಲಿರುವೆನು. ನನಗೆ ತುಂಬಾ ಹಸಿವಾಗುತ್ತಿರುವುದು. ತಿನ್ನಲು ಆಹಾರವೇನಾದರೂ ಇದ್ದರೆ ಕೊಡೆಯ? ಪರಮಾತ್ಮ, ಸಕಲ ಜೀವರಾಶಿಗಳನ್ನು ತಮ್ಮ ಉದರದಲ್ಲಿಯೇ ಅಡಗಿಸಿಟ್ಟುಕೊಂಡು ಚರಾಚರ ಬ್ರಹ್ಮಾಂಡವನ್ನೇ ಪರಿಪಾಲಿಸುತ್ತಿರುವ ತಮಗೆ ನಿನ್ನ ಅಣುಸ್ವರೂಪಿಯಾದ ನಾನು ಏನು ತಾನೇ ಕೊಡಬಲ್ಲೆನು ದೇವ? ವಿದುರ, ನೀನೇನು ಸಾಮಾನ್ಯನೇ ವಿದುರ? ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನೇ ವಿದುರ. ಪರಮಾತ್ಮ, ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ, ಪರಮಾತ್ಮ,
ಹೋದರು ಮನ ಇತ್ತಲೇ ಬರ್ಗುದು. ಎತ್ತ ಹೋದರು ಮನ ಇತ್ತಲೇ ಬರ್ಬದು ಮತ್ತನೆನಿಸಿದ ವಿದುರ ಜನಿಸಿದ ಭಕ್ತ ಸುಯೋಧನ ಭಕ್ತನೇ ನಿನಗಿಂತ ಹುಸ್ನು ಮರೆ ನೀ ಬರೆ. ಇದರ ಭಕ್ತನೇ ನಿನಗಿಂತ ಹುಸ್ನು ಮರೆ ನೀ ಬರೆ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ವಿದುರ ವಿದುರ ಹಲವಾರು ವರ್ಷಗಳಿಂದ ಈ ಪರ್ಣ ಕುಟೀರದಲ್ಲಿ ಜೀವಿಸಿಕೊಂಡು ನನ್ನ ನಾಮಸ್ಮರಣೆಯನ್ನೇ ಮಾಡಿಕೊಂಡು ಕಾಮ ಕ್ರೋಧಗಳಿಗೆ ಎಡೆ ಮಾಡಿಕೊಡುವ ಆಹಾರವನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರವನ್ನೇ ಜೀವಿಸಿಕೊಂಡು ಈ ಉದರ ಪೋಷಣೆಯನ್ನು ಮಾಡಿಕೊಂಡಿರುವ ನಿನ್ನ ಭಕ್ತಿಯನ್ನು ನಾನು ಚೆನ್ನಾಗಿ ಬಲ್ಲೆನು. ಅದಿರಲಿ, ನನಗೆ ಬಹಳ ಆಶೀವಾಗುತ್ತಿರುವುದು ಏನಾದರೂ ಆಹಾರ ಕೊಡೆಯಾ? ಪರಮಾತ್ಮ, ನನ್ನ ದೇಹವೇ ನಿನ್ನದಾಗಿರುವಾಗ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ದೇವ? ಏನು ಹೇಳಿದೆ? ಗೋಮಾತೆಯ ಕ್ಷೀರವೇ? ವಿದುರ, ಗೋಮಾತೆಯ ಕ್ಷೀರವೆಂದರೆ ನನಗೆ ಪಂಚಪ್ರಾಣ. ನಾನು ಚಿಕ್ಕಂದಿನಲ್ಲಿದ್ದಾಗ ಗೋಮಾತೆಯ ಕ್ಷೀರಕ್ಕಾಗಿ ಮನೆ ಮನೆಗೂ ತೆರಳುತ್ತಿರಲಿಲ್ಲವೇ? ವಿದುರ, ಹೋಗು, ಆ ಕ್ಷೀರವನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ಈಗ ತಾನೇ ನಿನಗರ್ಪಿಸಿ ಉಳಿದುದನ್ನು ಪ್ರಸಾದ ರೂಪವಾಗಿ ನಾನು ಪಾನ ಮಾಡಿದೆನು ದೇವ. ವಿದುರ, ನನಗರ್ಪಿಸಿ ನೀನೇ ಸೇವಿಸಿದೆಯಾ? ಹೌದು ಪರಮಾತ್ಮ. ವಿದುರ, ಹಿಂದೆ ನಾನು ರಾಮ ಅವನ ಅವತಾರದಲ್ಲಿದ್ದಾಗ ಶಬರಿಯು ಆಯ್ದು ತಂದು ಕಚ್ಚಿ ತಿಂದು ಕೊಟ್ಟಿದ್ದ ಹಣ್ಣುಗಳ ರುಚಿಯನ್ನು, ಭಕ್ತಿಯಿಂದ ಕುಚೆಯನ್ನು ತಂದು ಕೊಟ್ಟಿದ್ದ ಹವಲಕ್ಕಿಯ ಸಾರವನ್ನು ಇನ್ನು ನನ್ನ ನಾಲಿಗೆಯು ಮರೆತಿಲ್ಲ ವಿದುರ. ಈಗ ನಿನ್ನಲ್ಲಿರುವ ಆ ಕ್ಷೀರವು ಅವೆರಡಕ್ಕಿಂತಲೂ ಪ್ರಿಯವಾದದ್ದು. ಹೋಗು ವಿದುರ, ಆ ಕ್ಷೀರವನ್ನು ತೆಗೆದುಕೊಂಡು ಬಾ ವಿದುರ. ಆಗಬಹುದು ಪರಮಾತ್ಮ. ನನ್ನನ್ನು ಪರೀಕ್ಷಿಸುವೆಯಾ ಅಥವಾ ಅಪಹಾಸ್ಯಗೈಯುವೆಯಾ ಪರಮಾತ್ಮ? ಇಲ್ಲ ವಿದುರ, ಇಲ್ಲ, ಹಾಗೇನಿಲ್ಲ, ತೆಗೆದುಕೊಂಡು ಬಾ. ಇದು ತೆಗೆದುಕೋ ಪರಮಾತ್ಮ. ವಿದುರ, ಪರಮಾತ್ಮ, ನೀನೆಂತ ಸುಳ್ಳುಗಾರನೆಯ? ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ? ಪರಮಾತ್ಮ, ಈ ಪಾತ್ರೆಯಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನ್ಯಾಲಿಗೆಯು ಸಹ ನೆನೆಯುವಂತಿಲ್ಲವಲ್ಲ? ಏಕೆ ನೆಲೆಯುವಂತಿಲ್ಲ ವಿದುರ? ಸಪ್ತ ಸಾಗರಗಳು ಬತ್ತಿ ಹೋದರು ಈ ನಿನ್ನ ಪಾತ್ರೆಯಲ್ಲಿರುವ ಕ್ಷೀರವು ಬತ್ತುವುದಿಲ್ಲ. ಈಗ ನೋಡು,
ನೀನು ಕೊಟ್ಟ ಕ್ಷೀರವು ನನಗೆ ತೃಪ್ತಿಯಾಗಿ ನಿನ್ನ ಭಕ್ತಿ ಎಂಬ ಕ್ಷೀರ ಸಾಗರವೇ ಹರಿಯಿತು. ಅಲ್ಲಿ ನೋಡು ವಿದುರ. ಪರಮಾತ್ಮ, ಜನಾರ್ದನ, ವಾಸುದೇವ, ಆಶ್ಚರ್ಯ, ಪರಮಾಶ್ಚರ್ಯ. ಬ್ರಹ್ಮಾಂಡದೀಶಂ ಭೂಯೋ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ ಸಾಗರಾಶಯನ ಶಿರಸಾಗರಾಶಯನ ಸಾಗರಾಶಯನ ಶಿರಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಸಾಗರಾಶಯನ ಶಿರಸಾಗರಾಶಯನ ಪರಮಾತ್ಮ, ವಾಸುದೇವ, ವಾಮನ ರೂಪದ ಕಲಿಯರ ನಿನ್ನ ನಾಮ ವಿದೇಹವೇ ಬಲು ಅಮರ. ವಾಮನ ರೂಪದ ಕಲಿಯರ ನಿನ್ನ ನಾಮ ವಿದೇಹವೇ ಬಲು ಅಮರ. ಪಾಮರರೊಳಗೆ ಕರುಣೆಯ ತೋರಿದೆ, ಕರುಣೆಯ ತೋರಿದೆ ತಾಮಸ ನೀಡಿದ ದಾಮೋದರ. ತಾಮಸ ನೀಡಿದ ದಾಮೋದರ. ಸಾಗರಾಶಯನ ಶಿರಸಾಗರಾಶಯನ ಸಾಂಗ ಕರುಣಾಕರ ಪಾಲಿಸೈ ಶ್ರೀಧರ. ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಸಾಗರಾಶಯನ ಶಿರಸಾಗರಾಶಯನ ಸಾಗರಾಶಯನ ಶಿರಸಾಗರಾಶಯನ ಸಾಗರಾಶಯನ ಶಿರಸಾಗರಾಶಯನ. ಪರಮಾತ್ಮ, ವಿದುರ, ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ದೇವ. ನಿನ್ನ ಮಹಿಮೆಯನ್ನು ಕೊಂಡಾಡಲು ಆ ವಸುದೇವ ದೇವಕಿಯರೇ ಧನ್ಯರು. ನನ್ನಂಥ ಪಾಮರನಿಂದ ಅದು ಸಾಧ್ಯವಿಲ್ಲ ದೇವ, ಸಾಧ್ಯವಿಲ್ಲ. ವಿದುರ, ಈ ದಿನ ನಾನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ದುರ್ಯೋಧನಲ್ಲಿಗೆ ಹೋಗುತ್ತಿರುವೆ.
ಇಂದು ನನ್ನ ಸೋದರತ್ತೆಯಾದ ಕುಂತಿಯೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನು ಆಡಿಕೊಂಡು ನಾಳೆ ದುರ್ಯೋಧನ ರಾಜಸಭೆಗೆ ಬರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರ ಪಕ್ಷದ ರಾಯಭಾರತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆಯಾ ದೇವ? ನಿನ್ನನ್ನು ಪಡೆದ ಆ ಯಶೋದ ತಾಯಿಯೇ ಧನ್ಯಳಲ್ಲವೇ? ಪಾಂಡವರನ್ನು ಕೈ ಬಿಡದಂತೆ ಕಾಪಾಡುವ ಭಾರವು ನಿನ್ನದೇ ಪರಮಾತ್ಮ. ವಿದುರ, ಆ ಪಾಂಡವರಿಗೆ ನಾನೆಂದಿಗೂ ಕೈ ಬಿಡುವುದಿಲ್ಲ. ನಾಳೆ ನೀನು ಸಹ ದುರ್ಯೋಧನ ರಾಜ್ಯಸಭೆಗೆ ಬಾ. ಅಲ್ಲಿ ಎಂದು ನಡೆಯದ ಒಂದು ವೃತ್ತಾಂತವು ನಡೆಯುವುದು. ಹಾಗೆ ನೀನು ಬರುವಾಗ ನಿನ್ನಲ್ಲಿರುವ ಸರ್ವೋತ್ತಮವಾದ ಬಿಲ್ಲನ್ನು ಮರ್ಯಾದೆ ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ, ನಾನು ನಿಮ್ಮನ್ನೇ ಹಿಂಬಾಲಿಸುವೆನು. ವಿದುರ, ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೆ ವಿದುರ. ಆಗಬಹುದು ಪರಮಾತ್ಮ. ಪರಮಾತ್ಮ, ವಿದುರ, ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಮಿಡಿಯುವ ಮೋಹನ ರೂಪ ದೇವಾ ಜಗದ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ, ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ, ಬಲ್ಲವರ್ಯಾರು ಜಗದ ಜೀವದಲ್ಲಿ, ಬಲ್ಲವರ್ಯಾರು ಜಗದ ಜೀವದಲ್ಲಿ, ಬವಣೆಗೆ ಸಿಲುಕಿದ ಭ್ರಾಂತಿಯ ಮನುಜರ, ಬವಣೆಗೆ ಸಿಲುಕಿದ ಭ್ರಾಂತಿಯ ಮನುಜರ, ಬವಣೆಗೆ ಸಿಲುಕಿದ ಭ್ರಾಂತಿಯ ಮನುಜರ, ಬವಣೆಗೆ ಸಿಲುಕಿದ ಭ್ರಾಂತಿಯ ಮನುಜರ, ಭವರೋಗ ವೈದ್ಯ ನೀ ಪರಿಪಾಲಿಪ. ಭವರೋಗ ವೈದ್ಯ ನೀ ಪರಿಪಾಲಿಪ ಜಗದ ಜೀವನದ ತನು ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ